ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮನುಷ್ಯ ಇಲ್ಲದೇ ಇದ್ರೂ ಅವ್ನ ಮಗು ಹುಟ್ಟುತ್ತೆ ಅನ್ಸುತ್ತೆ ಮುಂದೆ. ಮಗುನ ಹಡಿಯೋಳೆ ಬೇರೆ ಇರ್ತಾಳೆ, ಎಗ್ಗು ಮತ್ತೆ ಸ್ಪರ್ಮ್ ಇನ್ಯಾವುದೋ ಒಂದು ಬೇರೆಯವ್ರದ್ದಿರುತ್ತೆ. ಆ ಸ್ಪರ್ಮ್ ಅಲ್ಲೇ ಸತ್ತೋಗ್ಬಿಡುತ್ತೆ. ಹಸ್ಬೆಂಡ್ನ ಕೂಡ ನಾವು ಲೇಬರ್ ರೂಮಲ್ಲಿ ಬಿಡ್ತೀವಿ. ಹಸ್ಬೆಂಡ್ ಆಗಲಿ, ತಾಯಿ ಆಗಲಿ, ಇಲ್ಲ ಅತ್ತೆ ಮನೆಯವ್ರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಅಂದರೆ ಅದು ತುಂಬಾನೇ ಎಫೆಕ್ಟ್ ತೋರಿಸುತ್ತೆ. ನಾವು ಯಾರಿಗಂದ್ರೆ ಅವ್ರಿಗೆ ಸರೋಗಸಿ ಮಾಡೋಕ್ಕಾಗಲ್ಲ. ಮತ್ತೆ ಡೋನರ್ ಯಾರು ಅಂತ ಬಿಟ್ಕೊಡೋದಿಲ್ಲ. ರಿಲೇಷನ್ ಆಗ್ತಾ ಇದೆಯಾ ಇಲ್ಲ ನೋಡೋಕ್ಕೆ ಅದು ಕಿಟ್ಟೆಲ್ಲ ಬರುತ್ತೆ. 6 months ಅಲ್ಲೋ ಏನೋ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. 30,000 ಡೆಲಿವರಿ. ನಾರ್ಮಲ್ ಫಸ್ಟ್ ನಾವು ನಾರ್ಮಲೇ ಟ್ರೈ ಮಾಡಬೇಕು. ಅದಾಗ್ತಾ ಇಲ್ಲ ಅಂದರೆ ಮಾತ್ರನೇ ಸಿಸೇರಿಯನ್ ಮಾಡಬೇಕು. ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತ ಕೊಡ್ತೀವಿ. ನೋವೇ ಗೊತ್ತಾಗಲ್ಲ. ಮೆನೋಪಾಸ್ ಆದ್ಮೇಲೆ ಅಂತೂ ತುಂಬ ಇಂಪಾರ್ಟೆಂಟ್ ಫಿಸಿಕಲ್ ಆಕ್ಟಿವಿಟಿ. ಮಗು ಅಳ್ಳಿಲ್ಲ ಅಂದರೆ ನಾವು ಅಳ್ಬೇಕಷ್ಟೇ. ಮನುಷ್ಯ ಇಲ್ಲದೇ ಇದ್ರೂ ಅವ್ನ ಮಗು ಹುಟ್ಟುತ್ತೆ ಅನ್ಸುತ್ತೆ ಮುಂದೆ. ನನಗೆಲ್ಲೋ ಅನಿಸ್ತಾ ಇದೆ. ನೀವು ಕರೆಕ್ಟಾಗಿ ಅಂದ್ರೆ ಇವತ್ತು ನಾಳೆ ದಿನ ಆತ ಸತ್ತಿ ಎಷ್ಟೋ ವರ್ಷಗಳಿಗೆ ಆತನಿಗೆ ಒಂದು ಮಗು ಆಗತ್ತೆ, ಇಲ್ಲ ಆಕೆಗೆ ಒಂದು ಮಗು ಆಗಬಹುದೇನೋ. ಈ ಕ್ಲೋನಿಂಗ್ ಅಂತ ಆಗಿಲ್ಲ ಇದುವರೆಗೂ ಯಾವ ಕಡೆನೂ ಆಗೋದು ಡೌಟ್. ಬಟ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಟೋಟಿ ಪೊಟೆನ್ಷಿಯಲ್ ಅಂತ ಇರುತ್ತೆ. ಅದು ಏನು ಆರ್ಗನ್ ಆಗಬೇಕಾದ್ರೂ ಅದು ಡೆವಲಪ್ ಆಗುತ್ತೆ. ಅಂಥದ್ದು ಇಟ್ಕೊಂಡು ಒಂದು ಮಗುನ ಕ್ರಿಯೇಟ್ ಮಾಡಿ 9 months ಅಲ್ಲಿ ಅದು ಟೆಸ್ಟ್ ಟ್ಯೂಬ್ ಅಥವಾ ಜಾರ್ಗಳು ಅದರಲ್ಲೇ ಬೆಳೆಸ್ಕೊಂಡು 9th month ಆಗೋಷ್ಟ್ರಲ್ಲಿ ಒಂದು ದೊಡ್ಡ ಜಾರಲ್ಲಿ ಇಟ್ಬಿಟ್ಟು ಆಮೇಲೆ ಡೆಲಿವರಿ ಅಂದ್ರೆ ಆ ಜಾರ್ ಮುಚ್ಚಳ ತೆಗೆದು ಆ ಮಗು ಆಚೆ ತೆಗಿಯೋದು. ಇದನ್ನೆಲ್ಲ ಈ ಥರ ಚಾನ್ಸ್ ಇದೆ. ಬಟ್ ಆಗೋದು ಕಷ್ಟ. ಯಾಕೆಂದ್ರೆ ಸ್ಪೀಶೀಸ್ ಅಬ್ನಾರ್ಮಲ್ ಆಗ್ಬಿಡ್ಬೋದು. ಇದಕ್ಕೆಲ್ಲ ರೆಸ್ಟ್ರಿಕ್ಷನ್ ಇರುತ್ತೆ, ಎಥಿಕಲ್ ಇದು. ಆದ್ರೆ ನಾನು ಕೇಳಿದ್ದ ಆಗತ್ತಾ ಮೇಡಮ್? ಅಂದ್ರೆ ಈಗ ಒಬ್ಬ ಮನುಷ್ಯ ಅಥವಾ ಒಬ್ಬ ಮಹಿಳೆ, ಪುರುಷ ಅಥವಾ ಮಹಿಳೆ ಎಗ್ ಅಥವಾ ಸ್ಪಮ್ಸ್ನ ಅವರು ಪ್ರಿಸರ್ವ್ ಮಾಡಿದ್ದು ಅವ್ರು ಇಲ್ಲದೆ ಇದ್ರೆ ಅದು ಬಳಸಬಹುದಾ? ಮಗು ಇಲ್ಲದೆ ಇದ್ರೆ ಇನ್ನೊಬ್ರಿಗೆ ಹಾಕ್ಬಿಟ್ಟು ಬೆಳೆಸ್ಬೋದು. ಯಾರಲ್ಲಿ ಬೇಕಾದ್ರೆ ಹಾಕ್ಬೋದು ಅದನ್ನು. ಸರೋಗೆಸಿ ಅಂದ್ರೆ ಏನು? ಪೇಷಂಟೇ ಅಂದ್ರೆ ಮಗುನ ಹಡಿಯೋಳೆ ಬೇರೆ ಇರ್ತಾಳೆ, ಎಗ್ಗು ಮತ್ತೆ ಸ್ಪರ್ಮ್ ಇನ್ಯಾವುದೋ ಒಂದು ಬೇರೆಯವ್ರದ್ದಿರುತ್ತೆ ಕಪಲ್ಲು. ಅವರಿಬ್ಬರಲ್ಲಿ ಪರ್ಟಿಕ್ಯುಲರ್ಲಿ ಆ ವೈಫಲ್ಲಿ ಮಗು ಬೆಳೆಯೋಕ್ಕಾಗಲ್ಲ ಆ ಥರ ಇದ್ದಾಗ ಅವರಿಬ್ರದನ್ನು ತಗೊಂಡು ಎಗ್ ಆ್ಯಂಡ್ ಸ್ಪರ್ಮ್ನ ಫರ್ಟಿಲೈಸ್ ಮಾಡಿ ಅದನ್ನು ಯಾರು ರೆಡಿ ಇರ್ತಾರೆ ಅದನ್ನು ಯೂಟ್ರಸ್ ಒಳಗಡೆ ಬೆಳೆಸೋಕ್ಕೆ ಆ ಮಹಿಳೆಗೆ ಹಾಕಿ ಡೆಲಿವರಿ ಆದಮೇಲೆ ಮಗುನ ವಾಪಸ್ ಅವ್ರಿಗೆ ಕೊಡೋದು. ಆಕ್ಚುಲಿ ನನಗೆ ಇದು ಆಶ್ಚರ್ಯಕ್ಕಿಂತ ಒಳಗಡೆನೂ ಒಂಥರ ಟಕಟಕ ಅಂತದೆ. ಅಂದರೆ ಹುಟ್ಟಿದ ಮೇಲೆ ತಂದೆಯನ್ನ ಕಳ್ಕೊಳ್ಳೋದು ಬೇರೆ, ಆದರೆ ನಾವೊಂದು ಪ್ರಿಸರ್ವ್ ಮಾಡಿ ತಂದೆ ಇಲ್ಲದೆ ಇದ್ರೂ ಮಗು ಹುಟ್ಟತ್ತೆ ಅಂತ ಅನ್ನೋದು, ಅದನ್ನ ಥಿಂಕ್ ಮಾಡೋದು ಕೂಡ ಬೇರೆ ಥರನೇ ಫೀಲ್ ಆಗ್ತದೆ ನನಗೆ ಒಳಗಡೆ. ಅಂದ್ರೆ ಇದೇ ರೀತಿಯಲ್ಲಿ ಈಗ IVF ನ ತುಂಬಾ ಕೇಳ್ತಾ ಇರ್ತೀವಿ, ಬಟ್ IUI ಅನ್ನೋದು ಕೂಡ ಇದೆಯಂತೆ. ಆಕ್ಚುಲಿ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಇದಕ್ಕೆ ಇಂಡಿಕೇಶನ್ಸ್ ಕೆಲವು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ಮಹಿಳೆಯಲ್ಲಿ ಹೊರಗಡೆಯಿಂದ ಸ್ಪರ್ಮ್ ಹೋಗಿ ಒಳಗಡೆಯಿಂದ ಎಗ್ ಬಂದು ಆಮೇಲೆ ಅದು ಟ್ಯೂಬ್ನಲ್ಲಿ ಫರ್ಟಿಲೈಸ್ ಆಗಿ ಆಮೇಲೆ ಅದು ಯೂಟ್ರಸ್ಗೆ ಬಂದು ಕುತ್ಕೊಳ್ಳುತ್ತೆ. ಇದು ನಾರ್ಮಲ್. ಸೊ ಈ ಪ್ರೋಸೆಸ್ನಲ್ಲಿ ಆ ಸ್ಪರ್ಮ್ಗೆ ಸರ್ವೈಕಲ್ ಫ್ಯಾಕ್ಟರ್ಸ್ ಅಂತ ಅಂದರೆ ಯೂಟ್ರಸ್ದು ಒಂದು ಪಾರ್ಟ್ ಸರ್ವಿಕ್ಸ್ ಅಂತ ಇರುತ್ತೆ. ಅಲ್ಲೇನೋ ತೊಂದರೆ ಇದ್ದು ಅಂದರೆ ಇನ್ಫರ್ಟಿಲಿಟಿ ಇಸ್ ಡ್ಯೂ ಟು ಸರ್ವೈಕಲ್ ಫ್ಯಾಕ್ಟರ್. ಆ ಸ್ಪರ್ಮ್ ಅಲ್ಲೇ ಸತ್ತೋಗ್ಬಿಡುತ್ತೆ, ಒಳಗಡೆ ಹೋಗೋಕ್ಕಾಗಲ್ಲ. ಮೇ ಬಿ ಸ್ಪರ್ಮ್ ಆಂಟಿಬಾಡೀಸ್ ಇರ್ಬೋದು ಆ ಜಾಗದಲ್ಲಿ. ಸೊ ಅಂಥವ್ರಿಗೆ ನಾವು ಡೈರೆಕ್ಟಾಗಿ ಯೂಟ್ರಸ್ ಒಳಗಡೆ ಇದು ಸೆಮೆನ್ನ ಫಸ್ಟ್ ಪ್ರೋಸೆಸ್ ಮಾಡ್ತೀವಿ. ಅದನ್ನು ಮಾಡಿದ್ಮೇಲೆ ಅದನ್ನು ಕಾನ್ಸಂಟ್ರೇಷನ್ ಎಲ್ಲ ಜಾಸ್ತಿ ಮಾಡಿಸ್ಬಿಟ್ಟು ಕ್ವಾಲಿಟಿ ಎಲ್ಲ ಇಂಪ್ರೂವ್ ಮಾಡಿ ಒಂದು ಫ್ಲೆಕ್ಸಿಬಲ್ ಟ್ಯೂಬ್ ಇರುತ್ತೆ, ಅದ್ರ ಮೂಲಕ ಯೂಟ್ರಸ್ ಒಳಗೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಸೊ ದಟ್ ಅದು ಸರ್ವಿಕ್ಸ್ನ ಇದ್ರ ಕೆಳಗಡೆ ವೆಜೈನಲ್ ಪಾರ್ಟ್ನೆಲ್ಲ ಅದು ಬೈಪಾಸ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿ ಹೋಗುತ್ತೆ. ಆವಾಗ ಎಗ್ ಆ ಕಡೆಯಿಂದ ಬಂದು ಇದು ಹೋಗಿ ಫರ್ಟಿಲೈಸ್ ಆಗಿ ಮಗು ಆಗುತ್ತೆ ಅಂತ. ಈ IUI ಅಥವಾ IVF ಎರಡು ಟ್ರೀಟ್ಮೆಂಟ್ ಪ್ರೊಸೀಜರ್ ಮುಗಿದ್ಮೇಲೆ ಆಕೆ ಪ್ರೆಗ್ನೆಂಟ್ ಆದಮೇಲೆ 9 months ತನಕ ಈ ನಾರ್ಮಲ್ ಪ್ರೆಗ್ನೆನ್ಸಿಗೂ ಈ ಟ್ರೀಟ್ಮೆಂಟ್ ಆದ ಪ್ರೆಗ್ನೆನ್ಸಿಗೂ ಏನು ಡಿಫ್ರೆನ್ಸಸ್ ಇರಲ್ವಾ? ಇರುತ್ತಾ? ಇದರಲ್ಲಿ ಅಬಾರ್ಷನ್ಸ್ ರೇಟ್ ಜಾಸ್ತಿ ಇರುತ್ತೆ IVF ಅಲ್ಲಿ. IUI
ಸಕ್ಸಸ್ ರೇಟೇ ಕಮ್ಮಿ, ಸ್ವಲ್ಪ ಮೇ ಬಿ ಅರೌಂಡ್ 20% ಇರ್ಬೋದು. ಅದು ಸಕ್ಸಸ್ ರೇಟ್ ಅಷ್ಟೇ. ಇದರಲ್ಲಿ ಒಂದು 25 to 40% ಇದೆ IVF ಅಲ್ಲಿ. ಸೊ ಅದು ಹಾಗೂ ಸಕ್ಸಸ್ ನೋಡಿ ಅದನ್ನು ಒಳಗಡೆ ಬಂತು ಅಂತೆಲ್ಲ ನಾವು ಖುಷಿಯಾಗಿರ್ತೀವಿ, ಬಟ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಫುಲ್ ಟರ್ಮ್ ಗ್ರೋತ್ ಆಗತ್ತೆ ಅಂತ ಆದಾಗ ಮಾತ್ರನೇ ನಾವು ಅದು ಪೂರ್ತಿ ಸಕ್ಸಸ್ ಅಂತ ಹೇಳೋದು. ಅದು ಪ್ರಿಸರ್ವ್ ಮಾಡಿ ಇಟ್ಟ ಮೇಲೆ ಒಂದು 5 ವರ್ಷ 10 ವರ್ಷ ಆದಮೇಲೂ ಕೂಡ ನಾವು ಮಕ್ಕಳನ್ನ ಮಾಡ್ಕೋಬೋದು ಅಂತ. ಈಗ ಹೆಣ್ಮಕ್ಳು ಕೂಡ ಹೇಳ್ತಾ ಇರ್ತಾರೆ, ನಮ್ಗೆ ಯಾಕೆ ಪುರುಷನ ಅವಶ್ಯಕತೆಯೇ ಇಲ್ಲ ಈಗ ನಮಗೆ ಅಂತ. ಅಂದರೆ ಡೋನರಿಂದ ಕೂಡ ನನ್ನ ಮಕ್ಕಳನ್ನು ಪಡಿಬಹುದು ಅಂತ. ಅಂದರೆ ಒಬ್ಬ ಗೈನಕಾಲಜಿಸ್ಟ್ ಹೇಳ್ತಾರೆ, ಯಾವಾಗಲೂ ನಾವು ಅವ್ರ ಜೊತೆ ಹೋದಾಗ, ಕನ್ಸಲ್ಟ್ ಮಾಡೋಕೆ ಹೋದಾಗ ಎವ್ರಿ 3 months 2 months ಪ್ರತಿ ಸ್ಕ್ಯಾನಿಂಗಲ್ಲಿ ಹೋದಾಗ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಬನ್ನಿ, ಅವ್ರ ಸಪೋರ್ಟ್ ಇರಬೇಕು. ಯಾವಾಗ್ಲೂ ಹಸ್ಬೆಂಡ್ ಹೇಳ್ತಿರ್ತಾರೆ, ಆಕೆಗೆ ನಿಮ್ಮ ಅವಶ್ಯಕತೆ ಇದೆ, ನೀವು ಮಾತಾಡ್ತಾ ಇರಿ, ಅಥವಾ ಮಗು ಜೊತೆ ಕುತ್ಕೊಂಡು ಮಾತಾಡಿ, ವಾಕ್ ಹೋಗುವಾಗ ಕೈ ಹಿಡ್ಕೊಂಡು ಹೋಗಿ. ಅಂದರೆ ಒಂದು ಬಾಂಡಿಂಗ್, ಮಗು ಒಳಗಿದ್ದಾಗಲೇ ಒಂದು ಬಾಂಡಿಂಗ್ ಬೆಳೆಯತ್ತೆ ಅಂತ. ಅಂದರೆ ಡಾಕ್ಟರ್ ಆಗಿ ಕೂಡ ಅವರು ಸೈನ್ಸ್ ಇದ್ರೂ ಕೂಡ ಅವರು ನಮ್ಗೆ ಈ ಥರ ಹೇಳುವಾಗ ಅನ್ಸುತ್ತೆ, ಎಸ್ ಬಾಂಡಿಂಗ್ ಕೊಡಬೇಕು. ನಾವು ಮಕ್ಕಳಿಗೆ ಅಂದರೆ ನಮ್ಮ ಹಸ್ಬೆಂಡ್ಸ್ಗೆ ಅಂತ ಹೇಳ್ತಾನೆ ಇರ್ತೀವಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನೀನು ನಂಗೆ ಟೈಮ್ ಕೊಡ್ತಾ ಇಲ್ಲ, ನೀನು ಬರಬೇಕು, ಡಾಕ್ಟರ್ ಹೇಳಿಲ್ವಾ. ಅಂದರೆ ಆ ಒಂದು ಬಾಂಡಿಂಗ್ ಮಿಸ್ ಆಗುತ್ತೆ ಅಂತ ನಿಮಗೆ ಅನ್ಸಲ್ವಾ? 100% ಅನ್ಸುತ್ತೆ. ಒಂದು ಈಗ ಇತ್ತೀಚೆಗಂತೂ ನಿಮ್ಗೆ ಗೊತ್ತಿಲ್ಲ, ಈ ಹಸ್ಬೆಂಡ್ನ ಕೂಡ ನಾವು ಲೇಬರ್ ರೂಮಲ್ಲಿ ಬಿಡ್ತೀವಿ. ಹೌದು, ಅವರು ಡೆಲಿವರಿ ಎಲ್ಲ ನೋಡ್ಬೋದು. ಆ ಟೈಮ್ನಲ್ಲಿ ಹೆಂಡತಿಗೆ ಏನೇನು ಕಷ್ಟ ಆಗ್ತಾ ಇದೆ ಅದೆಲ್ಲ ನೋಡಬೇಕು. ಸೊ ಒಳಗಡೆ ಮುಂಚೆ ಎಲ್ಲ ನಾವು ಬಿಡ್ತಾ ಇರಲಿಲ್ಲ, ಇವಾಗ ಬಿಡ್ತೀವಿ. ನನ್ನ ಹಸ್ಬೆಂಡ್ ಕೂಡ ಆಮೇಲೆ ನಾವು ಪೆಟರ್ನಿಟಿ ಲೀವ್ ಅಂತ ಕೊಡ್ತೀವಿ. ಅದೇನಕ್ಕೆ ಅಂದರೆ ಆ ಟೈಮ್ನಲ್ಲಿ ಅಗತ್ಯ ಇದೆ, ಹಸ್ಬೆಂಡ್ ಆಗಲಿ ಮನೆಯವರಾಗಲಿ ಇವ್ರದ್ದೆಲ್ಲರದು ಸಪೋರ್ಟು ತುಂಬಾ ನೆಸಿಟಿ ಇದೆ. ಬಸ್ರಿ ಇರ್ಬೋದು ಅಥವಾ ಆಫ್ಟರ್ ಡೆಲಿವರಿ ಬಾಣಂತಿ ಇರ್ಬೋದು, ಒಂಥರ ಸೈಕಲಾಜಿಕಲ್ ಸಪೋರ್ಟ್ ಬೇಕೇ ಬೇಕು. ಸ್ವಲ್ಪ ವೀಕ್ ಆಗಿರುತ್ತೆ ಮೈಂಡು, ಬಾಡಿ ಕೂಡ ವೀಕ್ ಆಗಿರುತ್ತೆ. ಸೊ ಅಂಥ ಟೈಮ್ನಲ್ಲಿ ತುಂಬ ಹತ್ತಿರದವರು, ಹಸ್ಬೆಂಡ್ ಆಗಲಿ ತಾಯಿ ಆಗಲಿ ಇಲ್ಲ ಅತ್ತೆ ಮನೆಯವರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಅಂದರೆ ಅದು ತುಂಬಾ ಎಫೆಕ್ಟ್ ತೋರಿಸುತ್ತೆ. ಎಷ್ಟೋ ಸಲ ಕೇಳಿರ್ತೀರ, ಇದು ಮೆಂಟಲ್ ಡಿಸ್ಟರ್ಬೆನ್ಸಿಂದ ಹಿಸ್ಟೀರಿಯಾ ಆಗಲಿ ಪ್ರಾಬ್ಲಮ್ ಆಗಿದೆ, ಅದು ಇದು ಅದೆಲ್ಲ ನಿಜ. ಸೊ ಆ ಟೈಮ್ನಲ್ಲಿ ಎಲ್ಲ ಕಡೆಯಿಂದನೂ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ನಾವು ಎವ್ರಿ ಟೈಮ್ ಹಸ್ಬೆಂಡ್ನ ಜೊತೆ ಕರ್ಕೊಂಡು ಬನ್ನಿ, ಕೌನ್ಸಿಲಿಂಗ್ ಏನಿದ್ರು ಇಬ್ರಿಗೂ ಒಟ್ಟಿಗೆ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ಇದು ನಾರ್ಮಲ್ ಜನದ ಮೆಂಟಲ್ ಇದು ಥಿಂಕಿಂಗ್. ಬಟ್ ಯಾರು ಹಸ್ಬೆಂಡ್ ಬೇಡ ನಾನು ಡೋನರಿಂದ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ತಾರೆ, ಅವ್ರದ್ದು ಮೆಂಟಲ್ ಸ್ಟೇಟಸ್ಸೇ ಫುಲ್ ಬೇರೆ ಥರನೇ ಇರುತ್ತೆ. ಅವ್ರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಅವರು ಆ್ಯಕ್ಚುಲಿ ತುಂಬ ರೂಲ್ಸ್ ಇದೆ. ನಾವು ಯಾರಿಗಂದರೆ ಅವ್ರಿಗೆ ಸರೋಗೆಸಿ ಮಾಡೋಕ್ಕಾಗಲ್ಲ. ಅದು ಗೌರ್ಮೆಂಟಿಂದಾನು ತುಂಬ ರೂಲ್ಸ್ ಇದೆ. ಸಿಚುಯೇಷನ್ ನೋಡ್ಕೋಬೇಕು, ಯಾರ್ಯಾರು ಕಪಲ್ಸ್ ಬರ್ತಾರೆ ಅವ್ರನ್ನೆಲ್ಲ ಕರೆಕ್ಟಾಗಿ ಕೌನ್ಸಿಲಿಂಗ್ ಮಾಡಬೇಕು, ಆ ರೂಲ್ಸ್ ಪ್ರಕಾರನೇ ಮಾಡಬೇಕು. ನಾನು ಕೇಳ್ತೀನಿ, ಈಗ ನಾವು ಒಂದು ನಾರ್ಮಲ್ ಡೆಲಿವರಿ ಮಾಡಬೇಕಂದ್ರು C-section ಮಾಡಬೇಕಂದ್ರು ಒಂದು ಸೈನ್ ಹಾಕ್ಸ್ಕೊಳ್ತೀರ? ಹೌದು. ವಿತೌಟ್ ಸೈನ್ ಏನೂ ಮಾಡಲ್ಲ. ಫಾದರ್ ಯಾರು ಫಸ್ಟ್ ಬಂದು ಕೇಳೋದೆ, ಸಿಸ್ಟರ್ಸ್ ಹೊರಗಡೆ ಯಾರು, ತಂದೆ ಯಾರು, ಹಸ್ಬೆಂಡ್ ಯಾರು ಅಂತ. ನೀವು ಹೀಗೆ ಬಂದು ಪ್ರೆಗ್ನೆಂಟ್ ಆಗಿ ನಾನು ಮಗು ಮಾಡ್ಕೊಳ್ತೀನಿ, ನಾನು ಸಿಂಗಲ್ ಪೇರೆಂಟ್ ಆಗಿರ್ತೀನಿ ಅಂತ ಅಂದಾಗ ಅವರಿಗೆ ಯಾವ ರೀತಿ ನೀವು ನೋಡ್ತೀರಾ? ಅವ್ರಿಗೆ ಗೈಡೆನ್ಸ್ ಆಗಿರ್ಬೋದು, ಹೇಗೆ ಅವ್ರು ಬಂದು ಅಪ್ರೋಚ್ ಮಾಡ್ತಾರೆ ನಿಮಗೆ ಅಂತ? ಅದೇ ಅವರು ಡೈರೆಕ್ಟಾಗಿ ಬಂದು ಹೇಳ್ತಾರೆ, ಡೋನರ್ ಸ್ಪರ್ಮ್ನಿಂದ IVF ಮಾಡ್ಕೊಳ್ತೀನಿ ಅಂತ. ಬಟ್ ನಾವು ಅವ್ರದ್ದು ಸಿಚುಯೇಷನ್ ಎಲ್ಲ ಸ್ಟಡಿ ಮಾಡಬೇಕು. ಅವ್ರದ್ದು ಏಜು, ಅವ್ರ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಮತ್ತು ಅವ್ರ ಮೆಂಟಲ್ ಸ್ಟೇಟಸ್ ಎಲ್ಲ ನೋಡಿಕೊಂಡು ನಮ್ಮ ಈ ರೂಲ್ಸ್ ಒಳಗಡೆನೆ ಅದು ಬರುತ್ತೆ ಅಂದರೆ ಮಾತ್ರ ಒಪ್ಕೋಬೇಕು. ಅದಕ್ಕೂ ಯಾರಾದ್ರೂ ಒಬ್ರು ಗಾರ್ಡಿಯನ್ ಥರ ಬಂದು ಹೇಳಬೇಕು. ಎಲ್ಲದಕ್ಕೂ ಸಿಗ್ನೇಚರ್ ತಗೊಂಡೇ ನಾವು ಒಂದು ಫಸ್ಟ್ ಸ್ಟೆಪ್ಪಿಂದ ಅಷ್ಟಕ್ಕೂ ಕನ್ಸೆಂಟ್ ತಗೋಬೇಕು. ಮತ್ತು ಡೋನರ್ ಯಾರು ಅಂತ ಬಿಟ್ಕೊಡೋದಿಲ್ಲ, ಅದನ್ನ ಕೇಳಬಾರ್ದು ಅಂತಾನೆ ಹೇಳಿ ಅದಕ್ಕೊಂದು ಸೈನ್ ತಗೋಬೇಕು. ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇದೆ, ಅಷ್ಟು ಈಸಿಯಾಗಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಅಂದರೆ ಇವಾಗಿನ ಜನ್ರೇಷನಲ್ಲಿ
ನಾರ್ಮಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ ಅಲ್ವಾ? ಅಂದರೆ ತುಂಬ ಒಂದಷ್ಟು ಏನಂತ ಹೇಳ್ತಾರೆ, ಒಂದಷ್ಟು ರೀತಿಯಲ್ಲಿ ಟೆಸ್ಟ್ಗಳಾದಮೇಲೆ IVFಗೆ ಹೋಗಬೇಕು. ಅಂದರೆ ನಾವೇ ಮೆಂಟಲಿ ನಾವೇ ಫಿಕ್ಸ್ ಆಗಿಬಿಟ್ರೆ, ಅಯ್ಯೋ ನನಗಿಷ್ಟು ತಿಂಗಳಾಯಿತು, ಇಷ್ಟು ವರ್ಷ ಆಯಿತು, ಆಗ್ತಾ ಇಲ್ಲ, IVF ಮಾಡ್ಕೊಂಬಿಡೋಣ ಅಂತ ನಾವು ಡಿಸೈಡ್ ಮಾಡುವಂಥದ್ದು ಏನಿಲ್ಲ. ಡಾಕ್ಟರ್ ನಮ್ಗೇನು ಸಜೆಸ್ಟ್ ಮಾಡ್ತಾರೆ ಒಂದು ಮೆಡಿಕೇಶನ್ಸಿಂದ, ಅವ್ರು ಹೇಳೋದನ್ನ ಫಾಲೋ ಮಾಡೋದ್ರಿಂದ ಆಗಬಹುದು ಅಂತ ನಿಮ್ಗೆ ಅನಿಸಿದ್ಯಾ? ಯಾಕಾಗಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ನಾನು ಒಂದು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ ಫಸ್ಟ್ ಕೇಳ್ತೀನಿ. ಇನ್ನೂ ಫ್ಯೂ ಮಂತ್ಸ್ ಹಂಗೆ ಹೇಗೆ ಅಂದರೆ ಇವಾಗ ಏನು ಬೇಡ, ನೀವು ಹೋಗಿ ಒಂದು 2 years ಅವ್ರಿಗೆ ಕರೆಕ್ಟಾಗಿ ಯಾವ ಟೈಮಿಂಗಲ್ಲಿ ಅವರು ಒಟ್ಟಿಗಿರಬೇಕು, ಮತ್ತು ಆ ಥರ ಈಗೀಗಂತೂ ಆವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ ನೋಡೋಕ್ಕೆ ಅದು ಕಿಟ್ಟೆಲ್ಲ ಬರುತ್ತೆ. ಅದನ್ನು ಅವ್ರಿಗೆ ಎಜುಕೇಟೆಡ್ ಇರ್ತಾರೆ ಈಗೆಲ್ಲ, ತೋರಿಸ್ಕೊಟ್ರೆ ಅದ್ರಲ್ಲಿ ತೋರಿಸುತ್ತೆ ಈಗ ದಿಸ್ ಇಸ್ ದ ರೈಟ್ ಟೈಮ್, ಎಗ್ ಆಚೆ ಬಂದಿದೆ, ಇದು ಪ್ರೆಗ್ನೆನ್ಸಿ ಆಗೋಕ್ಕೆ ಮೋಸ್ಟ್ ಸೂಟಬಲ್ ಟೈಮ್ ಅಂತೆಲ್ಲ ತೋರಿಸುತ್ತೆ. ಸೊ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಅದೆಲ್ಲ ಫೇಲ್ ಆಯಿತು ಅಂದರೆ 2 years ಆಗೋಗಿದೆ ಅಂದರೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವೈಫಿಗೆ ಒಂದು ಸೀರೀಸ್ ಆಫ್ ಇನ್ವೆಸ್ಟಿಗೇಷನ್ಸ್ ಇದೆ, ಹಸ್ಬೆಂಡಿಗಿದೆ. ಸೊ ಇದನ್ನೆಲ್ಲ ಮಾಡಿ ಎಲ್ಲಿ ತೊಂದರೆ ಇದೆ ಅಂತ ಕಂಡು ಹಿಡಿದು ಅದನ್ನು ನಾವು ಟ್ರೀಟ್ ಮಾಡಿ IVF ಇಲ್ಲದೇ ಮಗು ಆಗುತ್ತೆ ಅಂತ ನಮ್ಗೆ ಅನ್ಸಿದ್ರೆ ನಾವು IVF ಸಜೆಸ್ಟ್ ಮಾಡೋದಿಲ್ಲ. ನಿಮ್ಗೆ ಜಸ್ಟ್ ಒಂದು ರೀಸೆಂಟಾಗಿ ಒಂದು ಪೇಷಂಟ್ಗೆ ಮೊನ್ನೆ ಡೆಲಿವರಿ ಮಾಡಿದೆ, ಅವರಿಗೆ ಆ ಪೇಷಂಟ್ಗೆ ಆ್ಯಕ್ಚುಲಿ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು. ಅಂದರೆ ಎಕ್ಟೋಪಿಕ್ ಅಂದರೆ ಏನಂದರೆ ನಾರ್ಮಲಾಗಿ ಯೂಟ್ರಸ್ ಒಳಗಡೆ ಮಗು ಬೆಳಿಬೇಕು, ಅದು ಆ ಜಾಗ ಬಿಟ್ಟು ಬೇರೆ ಹೊರಗಡೆ ಎನಿ ಅಬ್ನಾರ್ಮಲ್ ಸೈಟ್, ಕಾಮನ್ ಅಂದರೆ ಟ್ಯೂಬ್, ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಆದರೆ ಅದನ್ನು ಎಕ್ಟೋಪಿಕ್ ಅಂತಲೇ ಹೇಳ್ತೀವಿ. ಅದಾದಾಗ ಯೂಶ್ವಲಿ ಏನಾಗುತ್ತೆ, ಒಂದು 2-2.5 ತಿಂಗಳಾಗೋಷ್ಟರಲ್ಲಿ ಅದು ರಪ್ಚರ್ ಆಗುತ್ತೆ. ಹಾಗಾದಾಗ ರಪ್ಚರ್ ಆಗಿಬಿಟ್ರೆ ಅದು ಎಮರ್ಜೆನ್ಸಿ. ಆ್ಯಕ್ಚುಲಿ ಆ ಟ್ಯೂಬ್ನ ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀವಿ. ಸೊ ಆ ಪೇಷಂಟ್ಗೆ ಅದಾಗಿತ್ತು ಒಂದು 2-3 years ಬ್ಯಾಕ್. ಸೊ ಇನ್ಯಾರೋ ಅಡ್ವೈಸ್ ಮಾಡಿದರು, ಇನ್ನೊಂದು ಟ್ಯೂಬೂ ನಿಮ್ಮದು ಬ್ಲಾಕ್ ಆಗಿದೆ, ಸೊ IVF ಮಾಡ್ಕೋಬೇಕು ನೀವು. ಸೊ ಅವರು ಇನ್ಸಿಡೆಂಟಲಿ ನನ್ನ ಹತ್ರ ಬಂದರು. ಅದಕ್ಕೆ ನಾನು ಇನ್ನೊಂದು ಟ್ಯೂಬ್ ಬ್ಲಾಕ್ ಆಗೋಕ್ಕೆ ಏನೂ ಕಾರಣ ಇಲ್ಲ, ಯಾವುದಕ್ಕೂ ನಾನು ಟ್ಯೂಬ್ ಚೆಕ್ ಮಾಡ್ತೀನಿ, ಅದೇನಾದ್ರು ಬ್ಲಾಕ್ ಆಗಿದೆ ಅಂದರೆ IVFಗೆ ಹೋಗಿ, ಇಲ್ಲ ಅದು ಪೇಟೆಂಟ್ ಇದೆ ಅಂದರೆ ಬೇಡ ಅಂದೆ. ಮಾಡಿ ನೋಡಿದೆ, ಅದು ಇನ್ನೊಂದು ಟ್ಯೂಬ್ ನಾರ್ಮಲ್ ಇದೆ, ಅದೇನು ಬ್ಲಾಕ್ ಆಗಿಲ್ಲ. ಸೊ ಅವ್ರಿಗೆ ಹೇಳಿದೆ, ನೀವು ಏನು IVF ಬೇಡ, ನಾರ್ಮಲಾಗೇ ಟ್ರೈ ಮಾಡಿ, ಆಗುತ್ತೆ. ಅವ್ರಿಗೆ ಭಯ, ಇನ್ನು ನೆಕ್ಸ್ಟ್ ಟೈಮೂ ಎಕ್ಟೋಪಿಕ್ಕೆ ಆದರೆ ಏನು ಮಾಡೋದು, ಏನು ಭಯ ಪಡಬೇಡಿ, ನೀವು ಟ್ರೈ ಮಾಡಿ, ಬೇಡವೇ ಬೇಡ ಈಗ IVF ಅಂತ ಕಳಿಸ್ದೆ. 6 months ಅಲ್ಲೋ ಏನೋ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ಯೂಟ್ರಸ್ ಒಳಗಡೆ ಮಗು ಬೆಳೀತು. ಈಗ ಮೊನ್ನೆ 15-20 ದಿನದ ಕೆಳಗೆ ಅನಿಸುತ್ತೆ ಡೆಲಿವರಿ ಮಾಡಿದೆ, ಒಳ್ಳೆ ಹೆಲ್ದಿ ತಗೊಂಡೋದ್ರು. ವೆರಿ ಲಕ್ಕಿಯೆಸ್ಟ್ ಪೇರೆಂಟ್ಸ್ ಅನ್ಸುತ್ತೆ ಅವ್ರು ನನಗೆ. ಯಾಕೆಂದರೆ ಯಾರು ಅಷ್ಟು ಬೇಗ ಕಾಯೋದನ್ನ ಹೇಳೋದೇ ಇಲ್ಲ. ಈಗ ಅಂದರೆ ನಾವೊಂದು ಪ್ರಾಬ್ಲಮ್ನ ತೊಗೊಂಡು ಹೋಗ್ತೀವಿ ಅಂದರೆ ಇಮಿಡಿಯೇಟ್ ಒಂದು ಸೊಲ್ಯೂಷನ್. ನಮ್ಮನ್ನು ನೋಡ್ತಾರೆ, ನಾವೇ IVF ಅಲ್ಲಿ ಆ ಕಡೆ ಈ ಕಡೆ ಇದ್ದೀವಿ ಅಂದರೆ ಓಕೆ ಹೋಗೋಣ IVF ಓಕೆ ಅಂತ ಹೇಳ್ಬಿಟ್ಟು ಮಾತ್ರ ಪಾಪ ಏನು ಹೇಳಿದ್ರು ಒಂದು ಚೂರು ಆಗಲ್ಲ ಮಾಡಲ್ಲ ಅಂತ ಇರಲಿಲ್ಲ. ಇಲ್ಲ, ಡಾಕ್ಟರ್ ಫಾಲೋ ಮಾಡಿಬಿಟ್ಟು ಅದೇ ಥರ ಅವ್ರಿಗೆ ರಿಸಲ್ಟ್ ಸಿಕ್ತು. ಅಷ್ಟೇ ಸಪೋರ್ಟಿವ್ ಆಗಿರಬೇಕು ಡಾಕ್ಟರ್ಸ್. ಅಂದರೆ ಅದೇ ತುಂಬ ಖುಷಿ ಕೊಡ್ತು. IVF ಬೇಡ ಅಂತ ನಾನು ಹೇಳಿದ್ದನ್ನು ಪ್ರೂವ್ ಮಾಡಿಕೊಟ್ಟೆ ಅಂತ. ಈಗ ಏನಂದರೆ ಯಾರಾದರೂ ಅಳ್ತಾ ಇದ್ದಾರೆ ಅಂದ ತಕ್ಷಣ ಬೇಜಾರಾಗುತ್ತೆ, ಫಸ್ಟು ಯಾಕಪ್ಪ ಅಳ್ತಾ ಇದ್ದಾರೆ ಅನಿಸುತ್ತೆ. ಆದರೆ ಡಾಕ್ಟರ್ಸ್ ಮಾತ್ರ, ಅದರಲ್ಲೂ ಗೈನಕಾಲಜಿಸ್ಟ್, ಅಳ್ತಾ ಇದೆ ಅಂದ ತಕ್ಷಣ ಫುಲ್ ಖುಷಿ ಆಗುತ್ತೆ, ಹಬ್ಬ ಹತ್ರ ಎಲ್ಲ ಸಕ್ಸಸ್ ಅಂತ. ಅಷ್ಟು ಜನರು ಅಂದರೆ ಆಮೇಲೆ ಅಷ್ಟು ಮಕ್ಕಳ ಅಳುವನ್ನಾಗಿ ನೀವು ಕೇಳಿರ್ತೀರ. ಇದಕ್ಕೆ ಸೇರ್ಕೊಂಡಾಗ ಇನ್ನೊಂದು, ಒಂದು ಪೇಷಂಟ್ ಲೇಬರ್ ಪೇನಿಗೆ ಬಂದಿರ್ತಾರೆ, ನಾ ಎಲ್ಲೋ ಹೊರಗಡೆ ಇರ್ತೀನಿ, ಅಲ್ಲಿಂದ ಲೇಬರ್ ರೂಮಿಂದ ಕಾಲ್ ಬರುತ್ತೆ. ಅದಕ್ಕೆ ನಾನು ಪೇನ್ ಜಾಸ್ತಿ ಆಯಿತು ತಾನೇ ಅಂತೀನಿ. ಅಲ್ಲಿ ನನ್ನ ಜೊತೆ ಕೂತಿದ್ದು ನನ್ನ ಫ್ರೆಂಡು ನಾನ್ ಮೆಡಿಕಲ್, ಯಾರಿಗಾನ ಪೇನ್ ಜಾಸ್ತಿ ಆಯ್ತು ಅಂದ್ರೆ ಖುಷಿ ಪಡೋಳು ನೀನು ಒಬ್ಳೆ ನಾನು ನೋಡಿರೋದು. ಅದರಲ್ಲೂ ಗೈನಕಾಲಜಿಸ್ಟ್, ಅದರಲ್ಲಿ ಹೆಣ್ಮಕ್ಳಿಗೆ ಪೇನ್ ಆಗ್ತಿದೆ ಅಂದ್ರೆ ಖುಷಿ ಆಗುತ್ತೆ, ಹುಟ್ಟಿದ ಮಗು ಅಳ್ತಾ ಇದೆ ಅಂದ್ರೆ ಇನ್ನೂ ಖುಷಿ ಆಗ್ಬಿಡುತ್ತೆ. ಜೋರಾಗಿ ಇನ್ನು ಟ್ಯಾಪ್ ಅಳಿಸಿ ಮಗು ಅಳ್ಳಿಲ್ಲ ಅಂದ್ರೆ ನಾವು ಅಳ್ಬೇಕಷ್ಟೇ. ಅದೇ ಹೇಳಿದ್ದು, ಅಂದ್ರೆ ಒಂದು ಮಗು ಹುಟ್ಟಿದ ತಕ್ಷಣ
ಅಳ್ತಾ ಇದೆ ಅಂದ್ರೆ ಗೈನಕಾಲಜಿಸ್ಟ್ ಮುಖದಲ್ಲಿ ಒಂದು ನಗು ಇರುತ್ತೆ. ಅಯ್ಯೋ ನಮ್ಗೆ ಗಮನ ಎಲ್ಲ ಅದ್ರದ್ದು ಕ್ರೈ. ನಾನು ಒಂದೊಂದ್ಸಲ ಸಿಸೇರಿಯನ್ ಮಾಡುವಾಗ ಮಗುನ ಪಕ್ಕದ ರೂಮಲ್ಲಿ ಎಲ್ಲೋ ಕೊಟ್ಬಿಟ್ಟಿರ್ತೀನಿ, ನಾನು ಇನ್ನೂ ಇಲ್ಲಿ ಹೊಲಿತಾ ಇರ್ತೀನಿ. ನನಗೆ ಕೇಳಿಸ್ಕೊತಾ ಇರ್ತೀನಿ, ಮಗು ಅಳ್ತಾ ಇದೆಯಾ, ಕ್ರೈ ಹೆಲ್ದಿ ಆಗಿದೆಯಾ ಇಲ್ಲ ವೀಕ್ ಆಗಿದೆಯಾ. ನನ್ನ ಕೆಲಸ ಎಲ್ಲಿ ಮಾಡ್ತಾ ಇದ್ರು ಗಮನ ಎಲ್ಲ ಅಲ್ಲಿರುತ್ತೆ. ಅಲ್ಲಿಂದ ಯಾರು ಬಂದ ತಕ್ಷಣ ಫಸ್ಟ್ ಕೇಳ್ತೀನಿ, ಕ್ರೈ ಹೇಗಿದೆ, ಚೆನ್ನಾಗಿದೆ. ಒಂದೊಂದ್ಸತಿ ಏನಾದರೂ ಆಮೇಲೆ ಸೆಕೆಂಡ್ ಏನೋ ಮಗು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾ ಇದೆ ಅಂದರೆ ಟೆನ್ಷನ್, ಯಾಕಿದೆ ನಿದ್ದೆ ಮಾಡ್ತಾ ಇದೆ, ಒಂಚೂರು ಕಾಲ್ಗೆ ಹಿಂಗೆ ಹೊಡೆದ್ಬಿಟ್ಟು ಅಳಿಸಿ ಅಂತೀನಿ. ಅವ್ರು ಹಂಗೆ ಮಾಡಿದಾಗ ಓ ಕ್ರೈ ಚೆನ್ನಾಗಿದೆ, ಓಕೆ. ನಮ್ಗೆ ಬರುವಾಗ ವಿಸಿಟ್ ಬಂದಾಗ ಹೇಳ್ತಾರೆ, ಮಗು ಅಳ್ತಾ ಇದಾರೆ ಹತ್ರ ಎಲ್ಲ ಮಲಗ್ತಾರೆ, ಅಳ್ಬೇಕಮ್ಮ ಹತ್ರ ನಾರ್ಮಲ್ ಅಂತ ಅಳ್ಳಿ ನಾವ್ ಅನ್ಕೊಳ್ಳೋದು ಇದೇನ್ ಡಾಕ್ಟರ್ಸ್ ಕೋಪ ಬರುತ್ತೆ ನಮ್ಗೆ. ಡಾಕ್ಟರ್ ಮಗು ಅಳ್ತಾ ಇದೆ ಏನಾದ್ರು ಹೇಳಿ ಅಂದ್ರೆ ಅಳ್ಬೇಕು ಅಂತ ಹೇಳ್ತಾರಲ್ಲ, ಯಾಕಪ್ಪ ಇಷ್ಟ ಅಳಿಸ್ತಾರೆ ಮಗು ಹೆಲ್ದಿ ಅನ್ನಕ್ಕೆ ಒಂದು ಅಳ್ಬೇಕು, ಎರಡನೇದು ಫೀಡ್ಸ್ ತಗೋಬೇಕು, ಮೂರನೇದು ಯೂರಿನ್ ಮೋಷನ್ ಪಾಸ್ ಮಾಡಬೇಕು. ಈ 3 ಮಾಡ್ತಾ ಇದೆ ಅಂದ್ರೆ ನಾವು ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ, ಮಗು ಫುಲ್ ನಾರ್ಮಲ್ ಅಂತ ಅರ್ಥ. ಸೊ ಸಿಂಪಲ್ ಅಲ್ವಾ, 3 ನೋಡ್ಬಿಟ್ರೆ ಸಾಕು. ನಾವು ನಿಮ್ಗೆ ಸಿಂಪಲ್, ಮಗು ಆದ್ಮೇಲೆ ತಾಯಿ ಆಗ್ತಿರೋ ನಮ್ಗೆ ಮಗು ಯಾಕೆ ಅಳ್ತಾ ಇದೆ, ಇದೇನಿದು ಯೂರಿನ್ ಎಷ್ಟು ಸಲ ಆಯ್ತು ಅಂತ ಡಾಕ್ಟರ್ ಕೇಳ್ತಾ ಇದಾರೆ. ಮೋಷನ್ ಅದನ್ನ ಚೆಕ್ ಮಾಡ್ಬೇಕು, ಕೌಂಟ್ ಮಾಡ್ಕೋಬೇಕು, 1 time 2 3 4. ಡಾಕ್ಟರ್ ಬಂದು ಕೇಳ್ತಾರೆ ಎಷ್ಟು ಟೈಮ್ ಆಯ್ತು, 17 times ಆಗ್ಬೇಕು, 12 times ಆಗ್ಬೇಕು ಅಂತಿರ್ತಾರೆ. ಮೋಷನ್ ನ್ಯೂ ಬಾರ್ನ್ಸ್ ಅಲ್ಲಿ ಇವನ್ 10 ಸಲ ಆದ್ರೂ ತೊಂದರೆ ಇಲ್ಲ. ಅದು ನಾವು ರೀಲ್ಸ್ ಅಲ್ಲಿ ಕೂಡ ನೋಡ್ತಿರ್ತೀವಿ, ಮಗು ಮೋಷನ್ ಆಗಿಲ್ಲ ಅಂದ ತಕ್ಷಣ ತಾಯಿ ಫುಲ್ ಗಾಬರಿ ಆಗ್ಬಿಟ್ಟಿರ್ತಾರೆ. ಮೋಷನ್ ಆಗ್ಬೇಕಲ್ಲ, ಡಾಕ್ಟರ್ ಹೇಳಿದ್ದಾರೆ ಮೋಷನ್ ಆಗಿಲ್ಲ. ಯಾರಾದ್ರೂ ಒಂದ್ ಮಗುವಿನ ಮೋಷನ್ಗೆ ಕಾಯ್ತಾರೆ ಅಂದ್ರೆ ತಾಯಿನೇ ಅನ್ಸುತ್ತೆ. ಹೌದು, ಇಷ್ಟು ಕಾಯ್ತಾ ಇರ್ತಾರೆ. ಹುಟ್ಟಿದ್ಮೇಲೆ ಒಂದ್ಸಲಿನೂ ಮೋಷನ್ ಆಗಿಲ್ಲ ಅಂದ್ರೆ ಅದು ಮೇಜರ್ ಪ್ರಾಬ್ಲಮ್. ಅದು ಮೋಷನ್ ಆಗೋ ಜಾಗ ಫುಲ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಆಪರೇಷನ್ ಎಲ್ಲ ಮಾಡ್ಬೇಕಾಗತ್ತೆ. ಮತ್ತೆ ಈ ನಾರ್ಮಲ್ ಡೆಲಿವರಿಯಲ್ಲಿ ತಾಯಿದು ಚೀರಾಟ ಇರುತ್ತೆ, ನೋವಿರುತ್ತೆ, ಆಕೆ ಅಳ್ತಾ ಇರ್ತಾರೆ, ಆದ್ರೆ ನಿಮ್ ಫೋಕಸ್ ಎಲ್ಲ ಡೆಲಿವರಿ ಮಾಡೋದ್ರ ಮೇಲಿರುತ್ತೆ. ಅವಾಗ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಪ್ಪ ಇಷ್ಟ ಅಳ್ತಾ ಇದ್ದಾರೆ ಅಂದ್ರೆ ನಾರ್ಮಲ್ ಆಗಿ ಫೀಲ್ ಖುಷಿ ಆಗತ್ತೆ. ಅವ್ರು ಕಿರಿಚಿದಷ್ಟು ನನಗೆ ಸಮಾಧಾನ, ಮುಕ್ತಾರೆ ಇವಾಗ ಅಂತ. ನನಗೆ ನೀವು ಸ್ವಲ್ಪ ಕಿರಿಚಬೇಡಿ, ಆ ಶಕ್ತಿನ ಮುಖಕ್ಕೆ ಯೂಸ್ ಮಾಡಿ ಅಂತೀನಿ. ಇದೆಲ್ಲ ಹೊಟ್ಟೋಗಿದೆ ಅಂದ್ರೆ ಎಷ್ಟು ಕೈಯಿಂದ ಇಲ್ಲಿವರೆಗೂ ಡೆಲಿವರಿ ಆಗಿರ್ಬೋದು, ಎಷ್ಟು ಮಕ್ಕಳನ್ನ ನೀವು ಎತ್ಕೊಂಡಿರ್ಬೋದು? ಇವಾಗ ಒಂದು 30,000 ಡೆಲಿವರೀಸ್. ಅಬ್ಬಾ, ನೀವು ಫಸ್ಟ್ ಆ ಮಕ್ಕಳನ್ನೆಲ್ಲ ಕೈಯಲ್ಲಿ ಫಸ್ಟ್ 30,000. ನಾನೇ ಇನ್ಯಾರು ಗ್ರೇಟ್. 30,000 ಮಕ್ಕಳಂದ್ರೆ ಅಂದ್ರೆ ನಾನು PG ಸೇರಿದ್ನಲ್ಲ, ಅವಾಗಿಂದ ಹಿಡಿದು ಇವಾಗ ತನಕ ಈಸಿಲಿ 30,000 ಆಗಿದೆ. ನಿಮ್ಗೆ ಗೈನಕಾಲಜಿಸ್ಟ್ ಆಗ್ಬೇಕು ಅಂತಾನೆ ಯಾಕೆ ಅನಿಸ್ತು? ಅಂದ್ರೆ ಇವಾಗ ಇಷ್ಟೊಂದು ಫೀಲ್ಡ್ ಇದೆಯಲ್ಲ, ಡೆಂಟಿಸ್ಟ್, ಡರ್ಮಟಾಲಜಿಸ್ಟ್ ಅಂತೆಲ್ಲ. ಪರ್ಟಿಕ್ಯುಲರ್ ಕೆಲವು ಸ್ಪೆಷಾಲಿಟೀಸ್ ನಂಗೆ ಇಷ್ಟ ಇಲ್ಲ. ಲೈಕ್ ಸರ್ಜರಿ, ಜನರಲ್ ಸರ್ಜರಿ ಅಥವಾ ಡರ್ಮಟಾಲಜಿ, ರೇಡಿಯಾಲಜಿ ಇಂಥದ್ದೆಲ್ಲ. ಈಗ ಅವಕ್ಕೆಲ್ಲ ತುಂಬ ಸ್ಕೋಪ್ ಇದೆ, ರೇಡಿಯಾಲಜಿ, ಡರ್ಮಟಾಲಜಿ ಎಲ್ಲ. ಸೊ ಅದ್ರ ಬದಲು ನನಗೆ ಅದೇನೋ ನ್ಯಾಚುರಲ್ ಆಗಿ ನಂಗೆ ಇದ್ರ ಬಗ್ಗೆ ಇಷ್ಟ ಆಯಿತು. ಮೇ ಬಿ ನನಗೆ ಎಲ್ಲ ಸಬ್ಜೆಕ್ಟ್ಸ್ನು ನಾವು MBBS ಅಲ್ಲಿ ಓದ್ತೀವಿ. ನಾನು ಫೈನಲ್ ಇಯರಲ್ಲಿ ಒ ಬಿ ಜಿ ಅಂತೀವಲ್ಲ ಇದನ್ನು, ಅದು ನನಗೆ ಈಸಿಯಾಗಿ ಅರ್ಥ ಆಗ್ತಾ ಇತ್ತು, ಮಾರ್ಕ್ಸ್ ಜಾಸ್ತಿ ಬಂತು. ಅಂದ್ರೆ ನಿಮ್ ಕೈಯಲ್ಲಿ ನಂದು ಒಲವು ಆ ಕಡೆಗೆ ನ್ಯಾಚುರಲ್ ಆಗಿ ಹೊಟ್ಟೋಯ್ತು. 30,000 ಮಕ್ಕಳು ಹುಟ್ಟಬೇಕು ಅಂತಿತ್ತು ಅನ್ಸುತ್ತೆ ನಿಮ್ ಕೈಯಲ್ಲಿ, ಅದಕ್ಕೆ ಗೈನಕಾಲಜಿಸ್ಟ್ ಆಗಿದ್ದೀರಾ. ಹೌದು. ಅಂದ್ರೆ ಈಗ ನಾರ್ಮಲ್ ಡೆಲಿವರಿಗೂ ಸಿ ಸೆಕ್ಷನ್ಗೂ ಯಾವುದು ನಿಮ್ಗೆ ಜಾಸ್ತಿ ಚಾಲೆಂಜ್ ಅನ್ಸುತ್ತೆ? ಅಪ್ಪ ನಾರ್ಮಲ್ ಡೆಲಿವರಿನ ಇದು ಓಕೆ, ಸಿ ಸೆಕ್ಷನ್ ಅಪ್ಪ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಎರಡರಲ್ಲೂ? ಆಕ್ಚುಲಿ ಉಲ್ಟಾ. ಸಿ ಸೆಕ್ಷನ್ ಅಂದ್ರೆ ಈಸಿ ನಿಮ್ಗೆ, ಡಾಕ್ಟರ್ಸ್ಗೆ. ನಮ್ಗಲ್ಲ ಆಕ್ಚುಲಿ ಹೇಳ್ಬಾರ್ದು, ಬಟ್ ನಿಜ ಹೇಳ್ತಾ ಇದ್ದೆ. ಸಿ ಸೆಕ್ಷನ್ ಅಲ್ಲಿ ಏನಂದ್ರೆ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದು ಇರಲ್ಲ ಅಂತಿಲ್ಲ. ಬಟ್ ನಮ್ಗೆ ಏನಂದ್ರೆ ಮೈಂಡಲ್ಲಿ ಕೂಲಾಗಿರ್ತೀವಿ, ಯಾಕೆಂದ್ರೆ ಅನಸ್ಥೆಟಿಸ್ಟ್ಗೆ ಹೇಳ್ಬಿಟ್ಟಿರ್ತೀವಿ ಈ ಟೈಮ್ ಅಂತ, ಪೀಡಿಯಾಟ್ರಿಷಿಯನ್ಗೆ ಹೇಳಿರ್ತೀವಿ, ಎಲ್ಲರೂ ಬರ್ತಾರೆ, ರೆಡಿ ಆಗಿರ್ತಾರೆ, ನಮ್ಗೆ ಅಸಿಸ್ಟೆಂಟ್ ಇರ್ತಾರೆ. ಸೊ ಆರಾಮಾಗಿ ಆಪರೇಷನ್ ಮಾಡ್ತೀವಿ, ಮಗುನ ತೆಗೆದುಕೊಡ್ತೀವಿ, ಹೊಲಿತೀವಿ, ಬರ್ತೀವಿ. ಸೊ ಅಲ್ಲಿಗೆ ನಮ್ಮ ಕೆಲಸ ಮುಗೀತು. ಬಟ್ ನಾರ್ಮಲ್ ಡೆಲಿವರಿ ಆಗಿರಲ್ಲ, ಯಾವಾಗಲೂ ಬರ್ತಾರೆ ಪೇನ್ ಅಂತ. ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ನೋಡಿದ್ರೆ ಇನ್ನು ಅವಾಗ ಶುರು. ಸೊ ನಾವು
ಅದನ್ನು ಏನೇನು ಮಾಡಬೇಕು, ಇದಕ್ಕೆ ನಾರ್ಮಲ್ ಪ್ರೋಗ್ರೆಸ್ ಆಗ್ತಾ ಇದೆಯಾ ಇಲ್ವಾ, ಮಗುದ ಹಾರ್ಟ್ ಬೀಟ್ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ, ಅಥವಾ ಬೇರೆ ನೀರ್ಗೀರು ಹೋಯ್ತಾ, ಮಗು ಬರೋ ಜಾಗ ಏನಾದರೂ ಅಡ್ಡ ಬರ್ತಾ ಇದೆಯಾ, ಅಂದರೆ ಎಕ್ಸಾಮಿನ್ ಮಾಡ್ತಾನೇ ಇರಬೇಕು ಫುಲ್ಲು. ಆಮೇಲೆ ಈಗ ಫಸ್ಟ್ ಡೆಲಿವರಿ ಅಂದರೆ ಒಂದು ಪೇಯ್ನ್ ಶುರುವಾಗಿ ಒಂದು 10 hours ಆ್ಯಾವ್ರೇಜ್ ಪೇಯ್ನ್ ಇರುತ್ತೆ, ಆಮೇಲೆ ಡೆಲಿವರಿ ಆಗುತ್ತೆ. ಸೊ ಇದು ಟೆಕ್ಸ್ಟ್ ಬುಕ್. ಕೆಲವ್ರಿಗೆ 15 hours 20 hours ಆಗುತ್ತೆ, ತುಂಬ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಡಿಸೈಡ್ ಮಾಡಬೇಕು, ಇದನ್ನು ಜಾಸ್ತಿ ಮಾಡಬೇಕು ಅಂದರೆ ಇದು ಡ್ರಿಪ್ ಹಾಕಬೇಕು, ಅದೇ ಹೇಳ್ತಾರಲ್ಲ ಈ ತಾನೇ ಪೇಯ್ನ್ ಕೊಡೋ ಇಂಜೆಕ್ಷನ್ ಹಾಕಿದ್ದಾರೆ, ಅದನ್ನೆಲ್ಲ ಹಾಕಬೇಕು. ಆ ಟೈಮಿಂಗ್ ಕರೆಕ್ಟಾಗಿ ನೋಡ್ಕೋಬೇಕು. ಒಂದೊಂದ್ಸಲ ಅದು ಆ್ಯಡ್ ಮಾಡಿದ್ಮೇಲೆ ಮಗು ಸುಸ್ತಾಗ್ಬಿಡುತ್ತೆ. ಸೊ ಮಗು ಸುಸ್ತಾಗಿದೆಯಾ ಇಲ್ವಾ ನೋಡ್ಬೇಕಂದ್ರೆ ನಾವು ಅದ್ರದ್ದು ಹಾರ್ಟ್ ಬೀಟ್ ಕಂಟಿನ್ಯೂಸ್ ಆಗಿ ಮಾನಿಟರಿಂಗ್, ಫೀಟಲ್ ಹಾರ್ಟ್ ಮಾನಿಟ್ರಿಂಗ್ ಅಂತ ಅದನ್ನು ಮಾಡ್ತಾ ಇರ್ತೀವಿ. ಟೋಟಲಿ ನಾವು ಅಲ್ಲೇ ಇದ್ಬಿಡ್ಬೇಕು, ಯಾಕೆಂದ್ರೆ ಅಲ್ಲಿ ಇರೋದು ಬೆಟ್ರು. ಮನೆಗೆ ಬಂದು ಅಲ್ಲಿ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಬದಲು ಅಲ್ಲೇ ಇರೋದು ಬೆಟ್ರು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೀಸೆಂಟಾಗಿ ಒಂದು 15 days ಬ್ಯಾಕು ರಾತ್ರಿ ಜಸ್ಟ್ ಊಟ ಮಾಡಿ ಇನ್ನೇನು ಮಲ್ಕೋಬೇಕು, ಒಂದು 10-10:30 ನೆಲಮಂಗ್ಲಲ್ಲಿ ನಮ್ದೊಂದು ಹಾಸ್ಪಿಟ್ಲ್ ಇದೆ, ಇಲ್ಲಿ ಮಲ್ಲೇಶ್ವರಮಲ್ಲಿ ಒಂದಿದೆ, ನೆಲಮಂಗ್ಲ. ಸೊ ನೆಲಮಂಗ್ಲಿಂದ ಕಾಲ್ ಬಂತು, ಪೇಷಂಟ್ ಲೇಬರಲ್ಲಿ ಬಂದಿದ್ದಾರೆ ಪೇಯ್ನ್ ಅಂತ. ಸರಿ ಏನು ಮಾಡಿದೆ, ಬೆಡ್ಶೀಟು ಇದು ಎಲ್ಲ ಎತ್ಕೊಂಡು ಹೊಟ್ಟೋದೆ. ಇನ್ನು ನೆಲಮಂಗ್ಲಿಂದ ನಾವು ಬರೋದು ಹೋಗೋದು ಎಲ್ಲ ಕಷ್ಟ ಆಗುತ್ತೆ, ಅಲ್ಲೇ ಇದ್ದು ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೋದೆ. ನೋಡಿದ್ರೆ ಒಂದು 11:30-12 ಗಂಟೆ ಒಳಗೆ ಡೆಲಿವರಿ ಆಯಿತು. ಸೊ ಈಗ ನಾನು ಮಧ್ಯರಾತ್ರಿ ಅಲ್ಲೇ ಇರೋದ ಇಲ್ಲ ವಾಪಸ್ ಬರೋದ. ಕೊನೆಗೆ ನಮ್ಮ ಹಸ್ಬೆಂಡ್ ಜೊತೆ ಬಂದರು ಅಂದ್ಬಿಟ್ಟು ವಾಪಸ್ ಬಂದೆ. ಬಟ್ ಈ ಥರ ನಮ್ಮ ಇದು ರೊಟೀನ್ ಫುಲ್ ಚೇಂಜ್ ಆಗೋಗುತ್ತೆ ನಾರ್ಮಲ್ ಡೆಲಿವರಿ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ನಾವು ನಾರ್ಮಲೇ ಟ್ರೈ ಮಾಡಬೇಕು. ಅದಾಗ್ತಾ ಇಲ್ಲ ಅಂದರೆ ಮಾತ್ರನೇ ಸಿಸೇರಿಯನ್ ಮಾಡಬೇಕು. ಸಿಸೇರಿಯನ್ನಲ್ಲೂ ಕಾಂಪ್ಲಿಕೇಶನ್ ಆದರೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಸೊ ಅದೇನು ಫುಲ್ಲು 0 ಕಾಂಪ್ಲಿಕೇಶನ್ ಅಂತ ಹೇಳೋಕ್ಕಾಗಲ್ಲ. ಸೊ ಬಟ್ ಎರಡೂ ಎಲ್ಲಿವರೆಗೂ ಮಗುನ ಆಚೆ ತೆಗಿತೀವೋ ಆ ತೆಗಿಯೋ ಟೈಮ್ ತನಕ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇರಬೇಕು. ಈಗ ಸಿ ಸೆಕ್ಷನ್ ಆದಮೇಲೆ ಅಂದರೆ ಕೆಲವರು ಹೇಳ್ತಿರ್ತಾರೆ, ಓ ಸಿ ಸೆಕ್ಷನ್ನ ಬಿಡು, ನೀನು ತುಂಬ ಲಕ್ಕಿ, ಗೊತ್ತೇ ಆಗಿರಲ್ಲ ನಿನಗೆ ಹೇಗೆ ಮಾಡಿರ್ತಾರೆ ಅಂತ ಹೇಳಿಬಿಡ್ತಾರೆ. ಬಟ್ ಆದಮೇಲೆ ಅದು ನಮಗೆ ಯೂರಿನ್ ಪೈಪೆಲ್ಲ ತೆಗೆದುಬಿಟ್ಟು ನೀವು ಹೋಗಬೇಕು ಅಂತ ಒಂದು 5-6 hours ಹೇಳಿಬಿಡ್ತಾರೆ. ನರಕ ಯಾತನೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ನೋವಾಗ್ತಾ ಇರುತ್ತೆ. ಮಗುನ ಎತ್ಕೊಳ್ತಾ ಇರಬೇಕು, ಫೀಡ್ ಮಾಡ್ತಾ ಇರಬೇಕು, ಅವಾಗವಾಗ ನೋಡ್ತಾ ಇರಬೇಕು. ಅಂದರೆ ಆ ಸಿ ಸೆಕ್ಷನ್ದು ಪ್ರೊಸೀಜರ್ ಸ್ವಲ್ಪ ನೀವು ಹೇಳ್ಬೋದಾ? ಅಂದರೆ ಈ ಥರ ಆಗಿರತ್ತೆ, ನೀವು ಅಂದುಕೊಂಡಷ್ಟು ಏನು ಅನಸ್ತೇಶ ಕೊಟ್ಟಿರ್ತಾರೆ, ನಿಂಗೆ ಏನೂ ಗೊತ್ತಾಗಿಲ್ಲ, ನೀನು ಲಕ್ಕಿ ಅಂತ ಹೇಳ್ಬಿಡ್ತಾರೆ. ನನ್ನ ನಾರ್ಮಲ್ಲು, ನನಗೆ 2 ದಿನ ಪೇಯ್ನ್ ಆಗಿತ್ತು ಅಂತ ಇಲ್ಲ. ಅಂದರೆ ನೀವು ನೋಡೋದು ನಿಮ್ದು ಎರಡನ್ನೂ ನಾನು ಕಾಂಟ್ರಾಡಿಕ್ಟ್ ಮಾಡ್ತೀನಿ. ಫಸ್ಟ್ ನಾರ್ಮಲ್ ಅನ್ನೋರು ಅಯ್ಯೋ 2 ದಿನ ಪೇಯ್ನ್ ಇತ್ತು, ತುಂಬ ಕಷ್ಟ ಆ ಥರ ಹೇಳ್ತಾರಲ್ಲ. ಇವಾಗ ಪೇಯ್ನ್ಲೆಸ್ ಡೆಲಿವರಿ ಮಾಡ್ತೀವಿ. ನೋವು ಶುರು ಆದ ತಕ್ಷಣ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ಯಾವ ಸ್ಟೇಜಲ್ಲಿ ಇದ್ದಾರೆ ನೋಡ್ಕೊಂಡು ಒಂದು ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತ ಕೊಡ್ತೀವಿ. ನೋವೇ ಗೊತ್ತಾಗಲ್ಲ ನಾರ್ಮಲ್ ಡೆಲಿವರಿ ಫುಲ್ಲು. ಇನ್ನೇನು ಮಗು ಆಚೆ ಬರ್ತಿದೆ ಅಂದಾಗಲೂ ಅವ್ರಿಗೆ ನೋವಿರಲ್ಲ. ನಾವೇನೇ ನಮಗೆ ಗೊತ್ತಾಗತ್ತೆ, ಮುಟ್ಟು ನೋಡಿದ್ರೆ ಅದು ಗಟ್ಟಿ ಆಗಿರುತ್ತೆ ಯೂಟ್ರಸ್. ಹಂಗೆ ಫೀಲ್ ಮಾಡಿ ಅವ್ರಿಗೆ ಇವಾಗ ನೋವು ಬರ್ತಾ ಇದೆ ಮುಕ್ಕು ಅಂತ ಹೇಳ್ತೀವಿ, ನೋವೇ ಇರಲ್ಲ. ಫುಲ್ ಮಗು ಡೆಲಿವರಿ ಆಗೋಗ್ಬಿಟ್ಟಿರುತ್ತೆ. ಅವರು ಹೌದಾ ಆಗೋಯ್ತಾ ಅಂತ ಕೇಳ್ತಾರೆ. ಈ ಥರನೂ ಆಗುತ್ತೆ. ಸಿಸೇರಿಯನಲ್ಲಿ ಏನಾಗುತ್ತೆ ಅಂದರೆ ನಾವು ಕಟ್ ಮಾಡಿರ್ತೀವಿ ತಾನೆ, ಸೊ ಇಷ್ಟುದ್ದ ಕಟ್ ಮಾಡ್ತೀವಿ, ಅಲ್ಲಿ ನೋವು ಇದ್ದೇ ಇರುತ್ತೆ. ಈಗ ನಿಮ್ಗೆ ಎಲ್ಲನ ಒಂದು ಬೇರೆ ಕಡೆ ಒಂದು ಚೂರು ಹಿಂಗೆ ಕುಯ್ಕೊಂಡ್ರೆ ನೋವು ಇರುತ್ತಲ್ವಾ. ಸೊ ಅಲ್ಲಿ ಇಷ್ಟುದ್ದ ಕಟ್ ಮಾಡಿದಾಗ ನೋವು ನ್ಯಾಚುರಲ್ ಅಲ್ವಾ, ಆ ಜಾಗದಲ್ಲಿ ನೋವು ಬರುತ್ತೆ. ಇಲ್ಲ ಆಪ್ರೇಷನ್ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಇಲ್ಲ ಬೆನ್ನು ನೋವು ಬರ್ಬೋದು, ಏನು ಬೇಕನ್ನ ಆಗ್ಬೋದು. ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಇದೆ. ಈಗ ತಲೆನೋವು ಬರುತ್ತೆ ಒಬ್ಬೊಬ್ರಿಗೆ, ಸ್ಪೈನಲ್ ಅನಸ್ತೇಸಿಯಾ ಕೊಟ್ಟಿದ್ರೆ ಪೋಸ್ಟ್ ಸ್ಪೈನಲ್ ಹೆಡ್ಏಕ್ ಅಂತ, ಅದು ಅವ್ರು ಹಿಂಗೆ ಕೂತ್ಕೊಂಡ್ರೆ ಸಾಕು ತಲೆನೋವು ಬರುತ್ತೆ. ಅದಕ್ಕೆ ರೆಮಿಡಿ ಏನಂದರೆ ಮಲ್ಕೋಬೇಕು, ಕೂತ್ಕೋಬಾರ್ದು ಆದಷ್ಟು.
ಆಮೇಲೆ ಹೈಡ್ರೇಷನ್ ಜಾಸ್ತಿ ಮಾಡ್ಕೋಬೇಕು, ಆವಾಗ ಆ ತಲೆನೋವು ಹೋಗುತ್ತೆ. ಸೊ ನಾ ಹೇಳ್ತಾ ಇರೋದು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್. ಈಗ ನೋವು, ಆಪ್ರೇಷನ್ ಜಾಗದಲ್ಲಿ ತುಂಬ ನೋವು ಅಂತಿರ್ತಾರೆ, ಪೇನ್ ಕಿಲ್ಲರ್ ಕೊಡೋದು, ನೋವು ಹೋಯ್ತಲ್ಲ. ಆಮೇಲೆ ಮುಂಚೆ ಎಲ್ಲ ಮಲಗಿಸೇ ಇರೋರು, ಕಾಲು ಅಲ್ಲಾಡಿಸ್ತಾ ಇರಲಿಲ್ಲ, ಅದೆಲ್ಲ ಇರುತ್ತೆ. ಈಗ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕಾಲ್ ಮಾಡಿಸೋದು, ಉದ್ದ ಮಾಡೋದು ಅದೆಲ್ಲ ಮಾಡಿಸ್ತೀನಿ. ಹೌದು, ಯಾಕೆಂದರೆ ಅದು DVT ಅಂತೆಲ್ಲ ಆಗಬಾರ್ದು, ಬ್ಲಡ್ ಕ್ಲಾಟ್ ಆಗೋದು. ಅದಕ್ಕೆ ಇಮ್ಮಿಡಿಯೇಟಾಗಿ ಬೇಗ ಬೇಗ ಮಾಡಿಸೋದು ಇಲ್ಲ. ಯೂರಿನ್ನು ಇದು ಕ್ಯಾಥೆಟರ್ ಹಾಕಿರ್ತೀವಿ, ಟ್ಯೂಬ್. ಸೊ ಎದ್ದು ನಿಂತ್ಕೋಬೇಕು ಹೋಗ್ಬೇಕು ಅನ್ನೋದಿರಲ್ವಲ್ಲ, ಅದು ಟ್ಯೂಬ್ ಮೂಲಕ ಬರ್ತಾ ಇರುತ್ತೆ, ತೆಗ್ದ್ಬಿಡ್ತಾರೆ ಅದನ್ನ ನಾನು ಯೂಶ್ವಲಿ ಸೆಕೆಂಡ್ ಡೇ ತೆಗಿತೀನಿ. ಅಷ್ಟೊತ್ತಿಗೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿ ಹೊಟ್ಟೆಗೆಲ್ಲ ತಿನ್ನೋದೆಲ್ಲ ಆಗಿರುತ್ತೆ, ಶಕ್ತಿನೂ ಬಂದಿರುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವ್ರ ಸಿಂಪ್ಟಮ್ಸ್ ಇರುತ್ತೆ. ಓಕೆ, ಇವಾಗ ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ನಂದೇ ತೊಗೊಂಡ್ರೆ ನಾನು ಒಂದು 3 months ಆದಮೇಲೆ ಸ್ವಲ್ಪ ನೀರೆಲ್ಲ ಎತ್ಕೊಂಡು ಹೋಗೋದು ಸೆಕೆಂಡ್ ಫ್ಲೋರಿಗೆ, ಅದೆಲ್ಲ ಮಾಡಿದೆ, ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ನನ್ನ ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವ್ರು ಒಂದು ಸಜೆಸ್ಟ್ ಮಾಡಿದ್ರು, ನನಗೆ 15 years ಆಗಿದೆ, ನಮ್ಮದು C-section, ನಾನೇ ವೆಯ್ಟ್ ಲಿಫ್ಟ್ ಮಾಡ್ತಾ ಇಲ್ಲ, ನಿಮಗೆ ಯಾರು ಹೇಳಿದ್ದು ವೆಯ್ಟ್ ಲಿಫ್ಟ್ ಮಾಡೋಕ್ಕೆ? ಬೇರೆಲ್ಲ ಹೌಸ್ ಹೋಲ್ಡ್ ಕೆಲಸಗಳನ್ನ ನೀವು ಮಾಡಿ ಬೇಡ ಅನ್ನಲ್ಲ, ಭಾರ ಎತ್ತಕ್ಕೆ ಹೋಗಬೇಡಿ, ನಾವು 7 ಲೇಯರ್ ಕಟ್ ಪರ್ಮನೆಂಟ್ ಅಲ್ಲ. ಯೂಶಲಿ ಏನೇ ಆಪ್ರೇಷನ್, ಸಿಸೇರಿಯನ್ ಒಂದೇ ಅಂತಲ್ಲ, ಯಾವುದೇ ಹೊಟ್ಟೆ ಕುಯ್ದು ಆಪ್ರೇಷನ್ ಮಾಡಿದ್ರು ಕೂಡ ಒಂದು 6 months ಭಾರ ಎತ್ತಬೇಡಿ ಅಂತೀವಿ. ಒಳಗಡೆ ನಾವು ಹೊರಗಡೆ ಕಾಣೋ ಸ್ಟಿಚ್ ಬೇರೆ, ಒಳಗಡೆ ಎಲ್ಲ ಲೇಯರ್ ಹೊಡೆದಿರ್ತೀವಿ. ಸೊ ಭಾರ ಎತ್ತವಾಗ ಒಳಗಡೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗಿ ಅದೇನಾದ್ರು ಬಿಟ್ಕೊಂಡು ಆವಾಗ ನೋವು ಬರೋದು ಅಂಥದ್ದೆಲ್ಲ ಆಗೋ ಚಾನ್ಸ್ ಇರುತ್ತೆ. ಅದು ಹೀಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ 6 months ಭಾರ ಎತ್ತಬೇಡಿ ಅಂತೀವಿ ಅಷ್ಟೇ, ತೀರಾ ಪರ್ಮನೆಂಟ್ ಆಗೆಲ್ಲ ಹೇಳಲ್ಲ. ಓಕೆ, ಈ ಮೆನೋಪಾಸ್ ಅನ್ನೋದು ಯಾವ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ? 45ನ ಆವ್ರೇಜ್ ಅಂತ ಇಟ್ಕೋಬೋದು, ಬಟ್ ಇವಾಗ ಅರ್ಲಿ ಮೆನೋಪಾಸ್ ಆಗ್ತಾ ಇದೆ. ಸೊ ಆಫ್ಟರ್ 40 ಎನಿ ಟೈಮ್ ಆಗ್ಬೋದು. 50ವರೆಗೂ ನಾರ್ಮಲ್ ಏಜ್ ಅಂತ ಹೇಳ್ಬೋದು. ಬಟ್ ಬಿಯಾಂಡ್ 50 ಇನ್ನೂ ಆಗ್ತಾ ಇದೆ ಅಂದರೆ ಏನಾಗಿದೆ ನೋಡ್ಬೇಕು. 55 ತನಕ ಎಲ್ಲ ಆದರೆ ಒಳಗಡೆ ಡೆಫಿನೆಟ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ಈ 40-45 ಆಗ್ಬಿಟ್ಟಿದೆ ಮೆನೋಪಾಸ್ ಅಂತ ಹೇಳ್ತಾರೆ, ಆಗ್ಬೋದು, ಚಾನ್ಸಸ್ ಇದೆಯಾ? ಅದು ಆಗಕ್ಕೆ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಅದು ಇದು ಬೇರೆ ಕಾರಣಗಳಿರತ್ತಾ ಅಥವಾ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಾ? 3 ಥರ ಮೆನೋಪಾಸ್ ಆಗುತ್ತೆ. ಒಂದು ಎವ್ರಿ ಮಂತ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ, ಸಡನ್ ಆಗಿ 1 month ಆಗದೇ ಇಲ್ಲ, ಇದು ಒಂದು ರೀತಿ. ಎರಡನೇದು ಈ ಮಂತ್ ನಾರ್ಮಲ್ ಆಗುತ್ತೆ, ನೆಕ್ಸ್ಟ್ ಮಂತ್ ಸ್ವಲ್ಪ ಕಡಿಮೆ, ಆದರೆ ನೆಕ್ಸ್ಟ್ ಮಂತ್ ಇನ್ನೂ ಕಡಿಮೆ, ಆದರೆ ನೆಕ್ಸ್ಟ್ ಮಂತ್ ಚೂರಾಗಿ ಆಮೇಲೆ ನಿಂತೇ ಹೋಗುತ್ತೆ, ಇದು ನಾರ್ಮಲ್. ಇನ್ನು ಕೆಲವ್ರಿಗೆ ಇವಾಗ ಆಗುತ್ತೆ, ಇನ್ನು 1.5-2 ತಿಂಗಳು ಬಿಟ್ಟಾಗತ್ತೆ, ಆಮೇಲೆ 4 ತಿಂಗಳು ಬಿಟ್ಟಾಗತ್ತೆ, ಆಮೇಲೆ 6 ತಿಂಗಳು, ಆಮೇಲೆ ಆಗೋದೇ ಇಲ್ಲ. ಸೊ ಇದು 3 ವೆರೈಟಿ ಇರೋದು ಮೆನೋಪಾಸ್ಗೆ. ಇದು ಬಿಟ್ಟು ಏನೋ ತುಂಬ ಬ್ಲೀಡಿಂಗ್ ಆಗುತ್ತೆ, ಇರ್ರೆಗ್ಯುಲರ್ ಆಗಿ ಆಗ್ತಾ ಇದೆ, ಅದು ಇದು ಏನೇ ಹೇಳಿದ್ರು ಒಳಗಡೆ ಏನಾದರೂ ತೊಂದರೆ ಇದ್ರೇ ಆಗೋದು. ಅದು ಇದೆಯಾ ಅಂತ ನೋಡಬೇಕು. ನಾನು ಕೊನೆಯದಾಗಿ ನಿಮ್ಮನ್ನು ಕೇಳಬೇಕು ಅಂದರೆ, ಇಷ್ಟೆಲ್ಲ ಒತ್ತಡದ ಪ್ರೆಷರ್ ಬದುಕಲಿ, PCOS, PCOD, ಥೈರಾಯ್ಡ್ ಇರ್ಬೋದು ಅಥವಾ ಮೆನೋಪಾಸ್ ಇರ್ಬೋದು, ಇದೆಲ್ಲದಕ್ಕೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಲೇ ನಾವು ಅಂದ್ಕೊಂಡ್ರೆ, ಕನ್ಸಿಡರ್ ಮಾಡಿದ್ರೆ, ನೀವು ಹೇಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಹುದು ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತೀರಾ? ಅದು ನಮ್ಮ ವೀಕ್ಷಕರಿಗೆ ನೀವು ಹೇಳಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅನಿಸುತ್ತೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೀವಿ, ಅದು ಎಷ್ಟೋ ಕಾಯಿಲೆಗಳಿಗೆ ಅದೇ ಆನ್ಸರ್. ಏನದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಬರೋದು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ಅಂದರೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಅಂಥ ನೇಚರ್ ಇರೋರಿಗೆ ಸ್ವಲ್ಪ ಅದನ್ನು ಬಿಟ್ಬಿಡಿ. ಆಗಬೇಕಾಗಿರೋದು ಹಾಗೆ ಆಗುತ್ತೆ, ಇಲ್ಲದೆ ಇರೋದಿರಲ್ಲ, ಅಂಥದಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಸೊ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಎರಡನೇದು ಡಯಟ್, ಬರೀ ಫಾಸ್ಟ್ ಫುಡ್ಡು, ಡ್ರಿಂಕ್ಸ್, ಏರಿಟೆಡ್ ಡ್ರಿಂಕ್ಸ್ ಎಲ್ಲ ಬರುತ್ತಲ್ಲ ಅಂಥದ್ದೆಲ್ಲ ಮಾಡಿಕೊಂಡು ಏನೇನೋ ಅಡಿಟಿವ್ಸ್ ಹಾಕಿರೋವಂಥ ಫುಡ್ಡೆಲ್ಲ, ಕ್ಯಾನ್ಡ್ ಫುಡ್ಡು, ಟಿನ್ ಬರುತ್ತಲ್ಲ ಅದೆಲ್ಲ ತೊಗೊಳ್ಳೋದು ಬದಲು ನ್ಯಾಚುರಲ್ ಫ್ರೂಟ್ಸು, ವೆಜಿಟೇಬಲ್ಸು, ಮನೆ ಊಟ ಇಂಥದ್ದನ್ನು ಜಾಸ್ತಿ ಮಾಡಿ ಮಕ್ಳಿಗೂ ಅದನ್ನೇ ಹೇಳ್ಕೊಡಿ ಅಂತ ಹೇಳಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಬಾಡಿಗೆ ಇಷ್ಟು ಪರ್ಟಿಕ್ಯುಲರ್ ಕ್ಯಾಲರೀಸ್ ಬೇಕು, ಅದರಲ್ಲಿ ಏನೇನು ಇರಬೇಕು? ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟು ಇರಬೇಕು, ಪ್ರೋಟೀನ್ಸ್ ಇರಬೇಕು, ಮಿನರಲ್ಸು, ವಿಟಮಿನ್ಸು ಎಲ್ಲ. ಮ್ಯಾಕ್ರೋನ್ಯೂಟ್ರಿಯನ್ಸ್ ಅನ್ನೋದು ದೊಡ್ಡ ಕ್ವಾಂಟಿಟಿಲಿ ತೊಗೊಳ್ಳೋದು, ಅಂದರೆ
ಅಕ್ಕಿ, ಪ್ರೋಟೀನ್ಸು, ಇದು ಕಾರ್ಬೋಹೈಡ್ರೇಟ್ಸು, ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸು, ಮಿನರಲ್ಸು, ಇಂಥದ್ದೆಲ್ಲ ತಗೊಳ್ಳೋದು ಚಿಕ್ಕ ಚಿಕ್ಕ ಕ್ವಾಂಟಿಟಿಲಿ. ಸೊ ಇದೆಲ್ಲ ಒಂದು ಬ್ಯಾಲೆನ್ಸ್ಡಾಗಿ ಇರಬೇಕು, ಅಂಥ ಊಟ ಮಾಡಿ ಅಂತ ಹೇಳಬೇಕು. ಇದು 2 ಸಾಲದು. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ. ಇವಾಗ ಈವನ್ ಸ್ಕೂಲ್ ಮಕ್ಕಳು ಕೂಡ ಲೇಸಿ. ಮುಂಚೆ ಇಲ್ಲ, ನಾವು ಸ್ಕೂಲ್ಗೆಲ್ಲ ಹೋಗುವಾಗ ಎಷ್ಟೆಷ್ಟು ದೂರ ನಡ್ಕೊಂಡು ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ವಿ. ಈಗಿನ ಮಕ್ಕಳಿಗೆ ಕಾರಲ್ಲಿ ಬಿಡೋದು, ಅಲ್ಲಿ ಮನೆಯಿಂದ ಅಲ್ಲಿ ಹೋಗಿ ಅಲ್ಲಿಂದ ಬರೋದಷ್ಟೇ. ಅಲ್ಲಿ ಸ್ಕೂಲಲ್ಲಿ ಏನಾದರೂ ಪಿ ಟಿ ಇದು ಪೀರಿಯಡ್ನಲ್ಲಿ ಹೇಳ್ಕೊಟ್ರೆ ಅಷ್ಟೇ. ಅದು ಬಂದು ಮುಂಚೆ ಆದರೆ ರೋಡಲ್ಲಿ ಆಟ ಆಡೋದು ಅದೆಲ್ಲ ಇರೋದಲ್ವ. ಈಗ ಮನೆಗೆ ಬಂದ ತಕ್ಷಣ ಟಿ ವಿ, ಮೊಬೈಲ್. ಸೊ ಈ ಥರ ಮಾಡೋದ್ರಿಂದ ಆ್ಯಕ್ಟಿವಿಟಿ ಆ ಏಜಿಂದ ಕಡಿಮೆ ಆಗೋಯ್ತು. ಇನ್ನು ಬರ್ತಾ ಅಂತೂ ಬೇಕೇ ಬೇಕು. ಮೆನೋಪಾಸ್ ಆದಮೇಲಂತೂ ತುಂಬ ಇಂಪಾರ್ಟೆಂಟ್ ಫಿಸಿಕಲ್ ಆ್ಯಕ್ಟಿವಿಟಿ. ಏನು ಅದೇನು ಸ್ಟ್ರೆನ್ಯಸ್ ಇರಬೇಕಾಗಿಲ್ಲ, ಜಸ್ಟ್ ವಾಕ್ ಮಾಡೋದು. ಇಲ್ಲ ಈಗ ಎಷ್ಟೊಂದು ಬರುತ್ತೆ ಜಿಮ್ಗಳು, ವೇಟ್ ಲಿಫ್ಟಿಂಗು, ಅದು ಯೋಗ ತುಂಬ ಒಳ್ಳೆಯದು. ಸೊ ಇದನ್ನೆಲ್ಲ ಒಂದು ಇಟ್ಕೋಬೇಕು. ಇದಕ್ಕೆ ಜೊತೆ ಸ್ವಲ್ಪ ಏನಾದರೂ ಮೈಂಡ್ ರಿಲ್ಯಾಕ್ಸೇಷನ್ಗೆ ಏನಾದರೂ ಹಾಬಿಗಳು ಇಟ್ಕೊಳ್ಳೋದು ಒಳ್ಳೆಯದು. ಆದಷ್ಟು ಎಲ್ಲರ ಹತ್ರ ಫ್ರೆಂಡ್ಲಿಯಾಗಿ ನಗ್ನಗ್ತಾ ಮಾತಾಡ್ಕೊಂಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನನಗೆ ಮಾತಾಡ್ತಾ ಅನಿಸ್ತಾ ಇದೆ ತುಂಬಾ ತಿಳ್ಕೊಳ್ಳೋದಿದೆ ಅಂತ. ಅಂದರೆ ನಮ್ಗೆ ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ, ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ನಮಗೆ. ಒಂದೊಂದು ಪ್ರಾಬ್ಲಮ್ಸನ್ನು ಕೇಳ್ತಾ ಹೋಗಬೇಕು ಅಂತ. ನನಗೆ ನಿಮ್ಮ ಜೊತೆ ಮಾತಾಡುವಾಗ ಹಾಗೆ ಅನಿಸ್ತಿದೆ, ನಾವು ಇನ್ನೂ ಒಂದ್ಸಲ ಕೂತ್ಕೊಂಡು ಮಾತಾಡೋಣ, ಮತ್ತು ಇನ್ನೂ ಜಾಸ್ತಿ ನನಗೂ ತಿಳ್ಕೊಳ್ಳೋದಿದೆ ತುಂಬಾ. ಈ ಪ್ರಾಬ್ಲಮ್ ಯಾಕಾಗ್ತಿದೆ, ಆ ಪ್ರಾಬ್ಲಮ್ ಯಾಕಾಗ್ತಿದೆ ಅಂತ ಎಲ್ಲ. ಸೊ ಮಾತಾಡೋಣ. ಇವತ್ತು ಮಾತಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ನಿಮ್ಮಿಂದ ತುಂಬಾ ಇನ್ಫಾರ್ಮೇಷನ್ ಸಿಕ್ತು ನನಗೆ ಪರ್ಸ್ನಲ್ ಆಗಿ. ಸೊ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನೀವು ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾನು ಡಾಕ್ಟರ್ ಚಂದ್ರಿಕಾ ಮುರಳೀಧರ್ ಅಂತ, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ನಾನು ನಮ್ಮದೇ ಆದಂತಹ ಜೂಪಿಟರ್ ಹಾಸ್ಪಿಟಲ್ಸ್ ಅಂತ ಒಂದು ಮಲ್ಲೇಶ್ವರಮಲ್ಲಿದೆ, ಇನ್ನೊಂದು ನೆಲಮಂಗಲ ಹೋಗೋ ರೂಟಲ್ಲಿದೆ. ಇಲ್ಲಿ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ. ಈಗ ನಾನು ದಿವ್ಯಾ ಅವ್ರ ಜೊತೆ ಸುಮಾರು ವಿಷಯಗಳನ್ನು ಚರ್ಚೆ ಮಾಡಿದೆ. ನಿಮಗೆಲ್ಲ ಅದರಿಂದ ಉಪಯೋಗ ಆಗಿರ್ಬೋದು ಅಂತ ಅನ್ಕೋತೀನಿ. ಹೀಗೆ ಇನ್ನೂ ಹೆಚ್ಚು ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅದರಿಂದ ಖಂಡಿತ ನೀವೆಲ್ಲ ಅದರ ಉಪಯೋಗನ ಪಡ್ಕೊಳ್ಳಿ. ನೀವು ದಯವಿಟ್ಟು AD ಕ್ರಿಯೇಷನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.